ನಾಯಿಗಳ ಹಾವಳಿ ಹೆಚ್ಚಾಗಿತ್ತು. ಅದರ ಬಗ್ಗೆ ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾಗ ನಾವು ನೋಡಿದ್ದೀವಿ ಯಾರು ಸ್ಪಂದಿಸ್ತಾರೆ, ಏನು ಮಾಡ್ತಾರೆ. ಅದರ ತೀವ್ರತೆ ಹೆಚ್ಚಾದಾಗ ತಮ್ಮೆಲ್ಲ ಸ್ನೇಹಿತ ಮಾಧ್ಯಮಗಳಲ್ಲಿ ಬಂದಾಗ ನಾವು ಅದನ್ನು ಸ್ವಲ್ಪ ಗಂಭೀರ ಆಗ್ತು. ಒಂದು ಸಹಿ ಸಂಗ್ರಹ ಮಾಡಿ ಪೌರಾಯುಕ್ತರಿಗೆ ಮನವಿ ಮಾಡಿದ ಮೇಲೆ ಸುಮಾರು 8 ದಿನಗಳಲ್ಲಿ ಪೌರಾಯುಕ್ತರು ಅದಕ್ಕೆ ಅವಾಗ ಸ್ಪಂದಿಸಿ ಹೈದರಾಬಾದ್ನಿಂದ ನಾಯಿಗಳನ್ನು ಹಿಡಿಯುವ ಟೀಮ್ಗಳನ್ನು ತಂದು ಅವುಗಳಿಗೆ ಔಷಧಿ ಕೊಡೋದಾಗಲಿ ಅವನಿಗೆ ಆ ಥರ ಕಾರ್ಯಗಳು ಆಗಿದ್ದಾವೆ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆಯಲ್ಲಿ ಗಿರೀಶ್ ಫೌಂಡೇಶನ್ನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ. ಅದೇ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ. ಸದ್ಯ ಗಿರೀಶ್ ಫೌಂಡೇಶನ್ ಅಂತೇನು ಕರಿತೀವಿ ನಾವು, ಆ ಒಂದು ಸಂಸ್ಥೆಯ ಗಿರೀಶ್ ಭಾಂಡ್ಗೆ ಅನ್ನುವಂಥವರು ಇಂದ ಆ ಸಂಸ್ಥೆಯ ಸ್ಥಾಪನೆ ಆಗಿರುವಂಥದ್ದು. ಈ ಹಿಂದೆ ಕೋವಿಡ್ ಸಮಯದಲ್ಲಿ ಅನೇಕ ಬಡ ಜನರಿಗೆ ಸಹಾಯ ಹಸ್ತವನ್ನು ಚಾಚಿದ್ರು ಇದೇ ಗಿರೀಶ್ ಅವರು. ಸದ್ಯ ಗಿರೀಶ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಗಿರೀಶ್ ಫೌಂಡೇಶನ್ ಅನ್ನುವಂಥದ್ದನ್ನು ಸಂಸ್ಥೆಯನ್ನು ಹುಟ್ಟಾಕಿದ್ರಿ. ಇದರ ಹಿಂದೆ ನಾವು ನೋಡೋದಾದರೆ ಕೋವಿಡ್ ಸಮಯದಲ್ಲಿ ಅನೇಕ ಸಹಾಯಗಳನ್ನು ತಾವು ಮಾಡಿದ್ರಿ. ಸೊ ಯಾಕಂತಂದರೆ ಆವಾಗಿನ ಸ್ಥಿತಿ ಹೇಗಿತ್ತು ಅಂತ ಗೊತ್ತಿದೆ ನಿಮಗೆ. ಸರ್, ಏನು ಸರ್ ಒಂದಿಷ್ಟು ಹಿಂದೆ ನೆನಪಿಸ್ಕೊಳ್ಳೋದಾದರೆ? ಏನಿಲ್ಲ, ಆವಾಗ ಕೋವಿಡ್ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ಈ ನಮ್ಮ ಪೊಲೀಸ್ ಇಲಾಖೆಗೆ ಅವರಿಗೆ ನೀರು ಕೊಡೋರು ಯಾರೂ ಇದ್ದಿಲ್ಲ ಆ ಸಮಯದಾಗ, ಹೊರಗೆ ಬಿಡುವ ಸಮಯ. ಆವಾಗ ದಿನ ಬೆಳಗ್ಗೆ ನಾನು 12:30ರಿಂದ 1:30 ಮಟ್ಟ ಪೊಲೀಸವ್ರಲ್ಲಿಂದ ಪರ್ಮಿಷನ್ ತೊಗೊಂಡು ಅವರಿಗೆ ಕುಡಿಲಿಕ್ಕೆ ನೀರು ಅಥವಾ ಏನಾದ್ರು ಜ್ಯೂಸು ಆ ರೀತಿ ನಾವು ಸುಮಾರು 2 ತಿಂಗಳ ಕಾಲ 1ನೇ ಹಂತದಲ್ಲಿ 2ನೇ ಹಂತದಲ್ಲಿ ಮಾಡಿದ್ವಿ. ಅದಾದ ನಂತರ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ದವಸ ಧಾನ್ಯಗಳನ್ನು ಪೂರೈಸುವ ಕೆಲಸನ ಮಾಡಿದ್ವಿ. ನಾನೊಬ್ಬನೇ ಅಂತಲ್ಲ, ನನ್ನ ಸ್ನೇಹಿತರು ಸೇರಿ ಮಾಡ್ತಿದ್ದೀವಿ. ಅದಕ್ಕೆ ಯಾವುದೇ ರೀತಿ ನಾವು ಹೆಸರನ್ನು ಕೊಟ್ಟಿದ್ದಿಲ್ಲ. ಆವಾಗ ಸ್ನೇಹಿತರೆಲ್ಲರೂ ಸೇರಿಸಿ, ಇಲ್ಲ ಈ ಕೆಲಸ ಕಾರ್ಯಗಳನ್ನು ನೀನೇ ಮಾಡ್ತಿದ್ದೆ, ನಿನ್ನ ಹೆಸರಿಂದ ಫೌಂಡೇಶನ್ ಮಾಡಿ ಹೆಸರಿಡೋಣ ಅಂಥೇಳಿ ಅದು ಅನೌಪಚಾರಿಕವಾಗಿ ಗಿರೀಶ್ ಫೌಂಡೇಶನ್ ಅಂತ ಒಂದು ಹೆಸರಿಟ್ಟಿದ್ದೀವಿ. ಅದು ಚಾಲ್ತಿಯಲ್ಲಿ ಬರೋದ್ರಿಂದ ನಾವು ಅದನ್ನು ಬೇಡ ವೈಯಕ್ತಿಕ ಹೆಸರಿನಿಂದ ಆಗುತ್ತೆ, ಇಲ್ಲ ಅದು ಚಾಲ್ತಿಯಲ್ಲಿದೆ ಅದೇ ಇರಲಿ ಅಂಥೇಳಿ ಸ್ನೇಹಿತರ ಒತ್ತಾಯ ಅಲ್ಲಿಂದ ಆ ಕಾರ್ಯನ ಗಿರೀಶ್ ಫೌಂಡೇಶನ್ ಹೆಸರಲ್ಲೇ ಮಾಡ್ಕೊತ ಬಂದಿದ್ವಿ. ಅದ ನಂತರ ನಾವು ಈಗ ಸುಮಾರು ಅಲ್ಲಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೀವಿ ಗಿರೀಶ್ ಫೌಂಡೇಶನ್ ವತಿಯಿಂದ. ಆಮೇಲೆ ಸಾರ್ವಜನಿಕವಾಗಿ ಯಾವುದೇ ರೀತಿ ಈಗ ನಾಯಿಗಳ ಹಾವಳಿ ಹೆಚ್ಚಾಗಿತ್ತು. ಅದರ ಬಗ್ಗೆ ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾಗ ನಾವು ನೋಡಿದ್ದೀವಿ ಯಾರು ಸ್ಪಂದಿಸ್ತಾರೆ, ಏನು ಮಾಡ್ತಾರೆ. ಅದರ ತೀವ್ರತೆ ಹೆಚ್ಚಾದಾಗ ತಮ್ಮೆಲ್ಲ ಸ್ನೇಹಿತ ಮಾಧ್ಯಮಗಳಲ್ಲಿ ಬಂದಾಗ ನಾವು ಅದನ್ನು ಸ್ವಲ್ಪ ಗಂಭೀರ ಆಗ್ತು. ಒಂದು ಸಹಿ ಸಂಗ್ರಹ ಮಾಡಿ ಪೌರಾಯುಕ್ತರಿಗೆ ಮನವಿ ಮಾಡಿದ ಮೇಲೆ ಸುಮಾರು 8 ದಿನಗಳಲ್ಲಿ ಪೌರಾಯುಕ್ತರು ಅದಕ್ಕೆ ಅವಾಗ ಸ್ಪಂದಿಸಿ ಹೈದರಾಬಾದ್ನಿಂದ ನಾಯಿಗಳನ್ನು ಹಿಡಿಯುವ ಟೀಮ್ಗಳನ್ನು ತಂದು ಅವುಗಳಿಗೆ ಔಷಧಿ ಕೊಡೋದಾಗಲಿ ಅವನಿಗೆ ಆ ಥರ ಕಾರ್ಯಗಳು ಆಗಿದ್ದಾವೆ. ಅದಾದ ನಂತರ ಇವಾಗ ಪ್ರತಿ 1ನೇ ಶನಿವಾರ ಮತ್ತು 3ನೇ ಶನಿವಾರ ಅಂದರೆ ತಿಂಗಳ ಮೊದಲನೇ ಶನಿವಾರ ಹೊಳೆ ಆಂಜನೇಯ ದೇವಸ್ಥಾನದಲ್ಲಿ ನಾವು ಬೆಳಗ್ಗೆ 12:30 ಸುಮಾರು ಅನ್ನಪ್ರಸಾದ ಕಾರ್ಯಕ್ರಮ ಇಟ್ಕೊಂಡೀವಿ. ಮತ್ತು 3ನೇ ಶನಿವಾರ, ಪ್ರತಿ ತಿಂಗಳು 3ನೇ ಶನಿವಾರ ನಮ್ಮ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಸಾಯಂಕಾಲ 7 ಗಂಟೆಗೆ ಅನ್ನಪ್ರಸಾದ ಕಾರ್ಯಕ್ರಮ ಇಟ್ಕೊಂಡೀವಿ. ಈ ರೀತಿ ಚಿಕ್ಕದಾಗಿ ನಮ್ಮಿಂದ ಎಷ್ಟು ಸಾಧ್ಯ ಇದೆ ಆ ರೀತಿ ಕೆಲಸನ ಮಾಡ್ತಾಯಿದ್ದೇವೆ. ಇವಾಗ ರೈತರಿಗೆ ಜನಜಾಗೃತಿ ಅಂತ ಸಭೆ ಮಾಡ್ತಾಯಿದ್ದೀವಿ. ಈ KPTCL ಎಸ್ಕಾಮು ಪ್ರೈವೇಟೈಸೇಷನ್ನ ಅದರ ಬಗ್ಗೆ ಮನವರಿಕೆ ಮಾಡೋ ಸಂಬಂಧ ಟಾಟಾ ಪವರ್ ಕಂಪ್ನಿಯವರ ಖಾಸಗೀಕರಣ ಅರ್ಜಿ ಸಲ್ಲಿಸಿದ್ದಾರೆ. ಅದನ್ನು ಖಾಸಗೀಕರಣಿಸಬಾರದು ಅಂಥೇಳಿ ನಾವೊಂದು ಜನಜಾಗೃತಿ ಗ್ರಾಮೀಣ ಭಾಗದಲ್ಲಿ ರೈತರ ಸಹಿ ಸಂಗ್ರಹಗಳನ್ನು ಮಾಡ್ತೀವಿ. ಸುಮಾರು 10-15ಕ್ಕಿಂತ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಭೇಟಿಯಾಗಿದ್ದೀವಿ. ಸುಮಾರು 1,000ಕ್ಕಿಂತ ಹೆಚ್ಚು ನಮ್ಮ ರೈತರ ಸಹಿ ಸಂಗ್ರಹ ಮಾಡಿದ್ವಿ. ಅದು ನಗರ ಭಾಗದಲ್ಲಿಯೂ ಮಾಡ್ತೀವಿ. ಸೊ ಕ್ರಮೇಣ ಒಂದೊಂದಾಗಿ ಚಿಕ್ಕದಾಗಿ ಸೇವನೆ ಮಾಡ್ತಾಯಿದ್ವಿ ಸಾರ್ವಜನಿಕವಾಗಿ. ಇದಕ್ಕೆ ಸಾರ್ವಜನಿಕರು ಆಮೇಲೆ ಎಲ್ಲರೂ ಸ್ನೇಹಿತರು ಎಲ್ಲರೂ ಸಹಕಾರ ಭಾಳಿದೆ. ನಾನೊಬ್ಬನೇ ಅಂತಲ್ಲ, ಎಲ್ಲ ಸ್ನೇಹಿತರು ಸಾರ್ವಜನಿಕ ಸಹಕಾರದಿಂದ ಎಲ್ಲ ಚಿಕ್ಕದಾದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ. ಸರ್, ಇನ್ನು ಗ್ರಾಮೀಣ ಭಾಗಗಳಲ್ಲಿ ತಮ್ಮ ಸೇವೆ ಅಪಾರವಾಗಿರುವಂಥದ್ದು. ಅನೇಕ ಜನ ಹೇಳ್ತಿದ್ದಾರೆ ಶಾಲೆಗಳಿಗೆ ಕಟ್ಟಡಗಳಾಗಿರ್ಬೋದು ಅಥವಾ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಗಿರೀಶ್ ಅವರು ಅನ್ನುವಂಥದ್ದು. ಸರ್, ಏನು ಹೇಳ್ತಾರೆ? ಈಗ ನಮ್ಮದು ಒಂದು ಆಸೆ, ಈಗ ಇದು ಸಿಟಿ ಭಾಗದಲ್ಲಿ ಎಲ್ಲ ರೀತಿ
ಅನುಕೂಲ ಆಗ್ಬೋದು. ಯಾಕಂದರೆ ಇಲ್ಲಿ ಮಾಧ್ಯಮಗಳನ್ನು ಕಣ್ಣು ತೆಗೆಸ್ತವೆ. ಅದು ಗ್ರಾಮೀಣ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗ ಹಿಂದಕ್ಕೆ ಬಿದ್ದಿದೆ ಅಂತ ಅನ್ನುವ ಭಾವನೆ ದೃಷ್ಟಿಯಿಂದ ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಶಾಲೆಗಳ ದುರಸ್ತಿ ಸಾಧ್ಯವೋ ಅದುಗಳನ್ನು ದುರಸ್ತಿ ಮಾಡಿಸೋದಾಗಲಿ, ಅದು ಶುದ್ಧ ನೀರಿನ ಘಟಕ ಕುಂದ್ರಿಸೋದಾಗಲಿ, ಮತ್ತು ಇವಾಗ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಅಂಥೇಳಿ ಇನ್ಶೂರೆನ್ಸನ್ನು ಮಾಡಲಿಕ್ಕೆ ಇಚ್ಛೆ ನಾವು ಪ್ರೋಗ್ರಾಮ್ ಹಾಕೊಂಡಿದ್ವಿ. ಸುಮಾರು 10,000 ಮಕ್ಕಳಿಗೆ ಇನ್ಶೂರೆನ್ಸ್ ಮಾಡಿಸಿದರೆ ಅಲ್ಲಿ ಆಗುವ ಯಾವುದೇ ರೀತಿಯ ಅನಾಹುತಗಳಿಗೆ ಒಂದು ಅವರಿಗೆ ಸೌಲಭ್ಯ ಸಿಗಬೇಕು. ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಹಾವು ಕಚ್ಚುವುದರಿಂದ, ಆಟ ಆಡೋದ್ರಿಂದ ಸಾಕಷ್ಟು ದುರ್ಘಟನೆ ನಡೀತವೆ. ಪರಿವಾರಕ್ಕೆ ಯಾವುದೇ ರೀತಿ ಆಶ್ರಯ ಆಗಲಿ ಅಂಥೇಳಿ ಇನ್ಶೂರೆನ್ಸ್ ಕಾರ್ಯಕ್ರಮ, ಆಮೇಲೆ ಉಚಿತ ಸುಮಾರು 30,000 ಮಕ್ಕಳಿಗೆ ಉಚಿತ ಕಣ್ಣು ತಪಾಸಣೆ ಹಾಗೂ ಮಹಿಳಾ ಆರೋಗ್ಯ ತಪಾಸಣೆ ಕೇಂದ್ರಗಳನ್ನು ಶೀಘ್ರದಲ್ಲಿ ಪ್ರಾರಂಭ ಮಾಡಲಿದೆ. ಬಾಗಲಕೋಟೆ ಹಾಗೂ ನಗರ ಗ್ರಾಮೀಣ ಭಾಗದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳೋದು. ಇದಕ್ಕೆ ಸಾರ್ವಜನಿಕರ ಸಹಕಾರ ಇದೆ. ಇನ್ನು ವೈಯಕ್ತಿಕವಾಗಿ ನಂದು ಏನೂ ಇಲ್ಲ, ಎಲ್ಲ ಸಾರ್ವಜನಿಕ ಸಹಕಾರ, ಸ್ನೇಹಿತರ ಸಹಕಾರದಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ, ಫೌಂಡೇಶನ್ ಹೆಚ್ಚು ಬೆಳೀಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ನೋಡಿದ್ರಲ್ಲ ಗಿರೀಶ್ ಭಾಂಡ್ಗೆ ಅವರ ಮಾತುಗಳಾಗಿತ್ತು. ಒಂದು ಸಣ್ಣ ಫೌಂಡೇಶನನ್ನು ಆರಂಭ ಮಾಡಿ ಇವತ್ತು ಸಾಮಾಜಿಕ ಕಾರ್ಯಗಳ ಮುಖೇನ ಸಮಾಜದಲ್ಲಿ ಹೆಸರುವಾಸಿಯಾಗಿದೆ. ನಾರಾಯಣ್ ಸರ್ ಭಾಂಡ್ಗೆ ಅವರ ಪುತ್ರರಾಗಿರುವಂತಹ ಗಿರೀಶ್ ಭಾಂಡ್ಗೆ ಅವರು ಸದ್ಯ ಅವ್ರ ಜೊತೆ ಒಂದಿಷ್ಟು ಮಾತುಗಳಾಗಿತ್ತು. ಮತ್ತೆ ಮುಂದಿನ ಒಂದು ವಿಶೇಷವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.